ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ಬದಲಾವಣೆಗಳು ಬರೋದು ತಡವಾದ್ರೂ ಕೂಡ ಬಂದ ಮೇಲೆ ಇಡೀ ಇತಿಹಾಸವನ್ನೇ ಬುಡಮೇಲು ಮಾಡುತ್ತವೆ. ಇಷ್ಟು ವರ್ಷಗಳ ಕಾಲ ಪಶ್ಚಿಮ ಬಂಗಾಳ ಅಂದ್ರೆ ಅದು ಕೇವಲ ಒಂದು ನಿರ್ದಿಷ್ಟ ವರ್ಗದ ಓಲೈಕೆಯ ತಾಣ, ಅಕ್ರಮ ನುಸುಳುಕೋರರ ಅಡ್ಡೆ ಮತ್ತು ಸರ್ಕಾರಿ ಜಾಗಗಳನ್ನ ನುಂಗು ಹಾಕುವಂತಹ ಲ್ಯಾಂಡ್ ಮಾಫಿಯಾಗಳ ಸ್ವರ್ಗವಾಗಿತ್ತು. ಆದರೆ ಹೊಸ ಮುಖ್ಯಮಂತ್ರಿಯಾಗಿ ಕಮಲದ ಪಡೆಯ ಸುವೇಂದು ಅಧಿಕಾರಿ ಕುರ್ಚಿ ಏರಿದ ಮರುಕ್ಷಣವೇ ಇಡೀ ಬಂಗಾಳದ ಚಿತ್ರಣ ಅಕ್ಷರಶಃ ಉಲ್ಟಾ ಪಲ್ಟಾ ಆಗಿದೆ. ಹೌದು, ಇದೀಗ ಪಶ್ಚಿಮ ಬಂಗಾಳದ ಬೀದಿ ಬೀದಿಗಳಲ್ಲಿ ಹಳದಿ ಬಣ್ಣದ ಬುಲ್ಡೋಸರ್ ಗಳ ಘರ್ಜನೆ ಶುರುವಾಗಿದೆ. ಹಿಂದು ಮುಂದು ನೋಡದೆ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿದ್ದಂತಹ ಅಕ್ರಮ ಮಸೀದಿಗಳ ಮೇಲೆ ಈಗ ಬುಲ್ಡೋಸರ್ ಗಳು ರೊಚ್ಚಿಗಿದ್ದು ನುಗ್ತಾ ಇವೆ. ದಶಕಗಳಿಂದ ಕೇವಲ ವೋಟ್ ಬ್ಯಾಂಕ್ಗಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ ಕಟ್ಟಿ ಬೆಳೆಸಿದಂತಹ ಆ ಓಲೈಕೆಯ ಕೋಟೆಗಳು ಈಗ ಕಣ್ಣೆದುರಲ್ಲೇ ಧೂಳಿಪಟವಾಗ್ತಾ ಇವೆ. ಅಷ್ಟಕ್ಕೂ ಬಂಗಾಳದಲ್ಲಿ ಏಕಾಏಕಿ ಯೋಗಿ ಮಾಡೆಲ್ ಆಪರೇಷನ್ ಶುರುವಾಗಿದ್ದೇಗೆ. ಅಕ್ರಮ ಮಸೀದಿಗಳನ್ನು ನೆಲಸಮ ಮಾಡ್ತಾ ಇರುವುದಕ್ಕೂ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರಿಗೂ ಇರುವಂತಹ ಆ ಕರಾಳ ಸಂಬಂಧ ಎಂತದ್ದು? ಬುಲ್ಡೋಸರ್ ಆಪರೇಷನ್ ಶುರುವಾಗ್ತಾ ಇದ್ದಂತೆ ಟಿಎಂಸಿ ಪಾಳೆಯದಲ್ಲಿ ಭಾರಿ ನಡುಕ ಶುರುವಾಗಿದ್ಯಾಕೆ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ವಿವೇಕಾನಂದರ ಕಾಲದ ಹಿಂದೂ ರಾಜ್ಯವನ್ನಾಗಿ ಮಾಡ್ತೀನಿ ಅಂತ ಸಿಎಂ ಸುವೇಂದು ಅಧಿಕಾರಿ ಮಾಡಿರುವಂತಹ ಆ ಭಾರಿ ದೊಡ್ಡ ಶಪಥದ ಹಿಂದಿನ ಅಸಲಿ ಕಾರ್ಯತಂತ್ರವಾದ್ರೂ ಏನು? ಮುಂದಿನ ದಿನಗಳಲ್ಲಿ ಸುವೇಂದು ತೆಗೆದುಕೊಳ್ತಾ ಇರುವಂತಹ ಆ ಡೆಡ್ಲಿ ಆಕ್ಷನ್ ಗಳಾದ್ರೂ ಏನೇನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಬಂಗಾಳದ ಈ ರಕ್ತರಹಿತ ಕ್ರಾಂತಿಯ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸಿಎಂ ಸುವೇಂದು ಅಧಿಕಾರಿಯವರು ಕೈಗೊಂಡಿರುವಂತಹ ಅಕ್ರಮ ಮಸೀದಿಗಳ ಮಟಾಶ್ ಕಾರ್ಯಾಚರಣೆ ಸರಿ ಅಂತ ನಿಮ್ಗನ್ಸುತ್ತಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪಶ್ಚಿಮ ಬಂಗಾಳ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಅಕ್ರಮ ಮಸೀದಿಗಳನ್ನ, ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡಿಕೊಂಡು ಕಟ್ಟಲಾಗಿರುವಂತಹ ಮದರಸಾಗಳನ್ನ ಧ್ವಂಸ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಸುವೇಂದು ಅಧಿಕಾರಿಯವರ ಈ ಬುಲ್ಡೋಸರ್ ಆಕ್ಷನ್ ನ ಮಹತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಕಳೆದ 15 ವರ್ಷಗಳಲ್ಲಿ ಬಂಗಾಳದಲ್ಲಿ ನಡೆದಂತಹ ಆ ಡೆಮೋಗ್ರಫಿ ಸ್ಕ್ಯಾಮ್ ಬಗ್ಗೆ ಅಂದ್ರೆ ಜನಸಂಖ್ಯಾ ಹಗರಣವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮಮತಾ ಬ್ಯಾನರ್ಜಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕೇವಲ ಒಂದು ನಿರ್ದಿಷ್ಟ ಅಲ್ಪಸಂಖ್ಯಾತರ ವರ್ಗದ ಓಟ್ಗಳನ್ನ ಗಟ್ಟಿ ಮಾಡಿಕೊಳ್ಳಲು ಇಡೀ ರಾಜ್ಯದ ಕಾನೂನು ವ್ಯವಸ್ಥೆಯನ್ನೇ ಬಲಿಕೊಡಲಾಗಿತ್ತು. ರಸ್ತೆ ಬದಿಗಳಲ್ಲಿ, ರೈಲ್ವೆ ನಿಲ್ದಾಣದ ಅಕ್ಕಪಕ್ಕದಲ್ಲಿ, ಸರ್ಕಾರಿ ಖಾಲಿ ಜಾಗಗಳಲ್ಲಿ, ಗಡಿ ಪ್ರದೇಶಗಳಲ್ಲಿ ರಾತ್ರೋರಾತ್ರಿ ಅಕ್ರಮವಾಗಿ ಮಸೀದಿಗಳು ಮತ್ತು ಮದರಸಾಗಳು ತಲೆ ಎತ್ತಾ ಇದ್ವು. ಒಮ್ಮೆ ಆ ಜಾಗದಲ್ಲಿ ಒಂದು ಧಾರ್ಮಿಕ ಕಟ್ಟಡ ಬಂದು ಬಿಟ್ರೆ ಸಾಕು, ಆ ಇಡೀ ಸರ್ಕಾರಿ ಭೂಮಿ ಅವರ ಪಾಲಾಗ್ತಾ ಇತ್ತು. ಇದನ್ನ ಪ್ರಶ್ನೆ ಮಾಡುವ ಧೈರ್ಯ ಯಾವ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇರ್ತಾ ಇರಲಿಲ್ಲ, ಯಾವ ಕಂದಾಯ ಅಧಿಕಾರಿಗಳಿಗೂ ಕೂಡ ಇರ್ತಾ ಇರಲಿಲ್ಲ. ಯಾಕಂದ್ರೆ ಇಂತಹ ಅಕ್ರಮ ಕಟ್ಟಡಗಳಿಗೆ ಸ್ವತಃ ಸರ್ಕಾರದ ಉನ್ನತ ನಾಯಕರಿಂದಲೇ ವಿಐಪಿ ರಕ್ಷಣೆ ಸಿಗ್ತಾ ಇತ್ತು. ಬಂಗಾಳದ ಅಕ್ಷರಶಃ ಸಾವಿರಾರು ಎಕರೆ ಸರ್ಕಾರಿ ಭೂಮಿ ಕೇವಲ ಈ ಓಲೈಕೆ ರಾಜಕಾರಣದ ಬಲೆಗೆ ಬಿದ್ದು ನುಚ್ಚು ನೂರಾಯಿತು. ಆದ್ರೆ ಕತ್ತಲು ಎಷ್ಟೇ ದಟ್ಟವಾಗಿದ್ರೂ ಕೂಡ ಸೂರ್ಯನ ಬೆಳಕನ್ನ ತಡೆಯಲು ಸಾಧ್ಯವಿಲ್ಲ. ಯಾವಾಗ ರಾಜ್ಯದಲ್ಲಿ ಆಡಳಿತ ಯಂತ್ರ ಬದಲಾಗಿ ಕಮಲ ಸರ್ಕಾರ ಎಂಟ್ರಿ ಕೊಡ್ತು, ಅಂದೇ ಈ ಅಕ್ರಮ ಸಾಮ್ರಾಜ್ಯದ ಕೌಂಟ್ ಡೌನ್ ಶುರುವಾಯಿತು. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಬಹಳ ಸ್ಪಷ್ಟವಾದ ಆದೇಶವನ್ನು ರವಾನಿಸಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಕಟ್ಟಿರುವಂತಹ ಕಟ್ಟಡ ಎಷ್ಟೇ ದೊಡ್ಡದಾಗಿರಲಿ, ಅದು ಎಷ್ಟೇ ಪವರ್ಫುಲ್ ಆಗಿರಲಿ, ಅದರ ಹಿಂದೆ ಎಷ್ಟೇ ದೊಡ್ಡ ರಾಜಕೀಯದ ಪ್ರಭಾವವಿರಲಿ, ಕಾನೂನಿನ ಪ್ರಕಾರ ನೋಟಿಸ್ ಕೊಡಿ ಮತ್ತು ಬುಲ್ಡೋಸರ್ ಹತ್ತಿಸಿ ನೆಲಸಮ ಮಾಡಿ ಕಾನೂನು ಸುವ್ಯವಸ್ಥೆಗೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ಅವರನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಹಾಕಿ ಎನ್ನುವ ಫ್ರೀ ಅಂಡ್ ಆದೇಶವನ್ನ ನೀಡಿದ್ದಾರೆ. ಇದರ ಪರಿಣಾಮವಾಗಿ ಇಂದು ಬಂಗಾಳದ ಮೂಲೆ ಮೂಲೆಯಲ್ಲಿ ಯೋಗಿ ಮಾಡೆಲ್ ಬುಲ್ಡೋಸರ್ ಗಳು ರೊಚ್ಚಿಗೆದ್ದು ಕೆಲಸವನ್ನ ಮಾಡ್ತಾ ಇವೆ. ಸರ್ಕಾರಿ ರಸ್ತೆಗಳನ್ನ ಆಕ್ರಮಿಸಿ ಕಟ್ಟಿದಂತಹ ಅಕ್ರಮ ಮಸೀದಿಗಳು, ಟಿಎಂಸಿ ಗುಂಡಗಳ ಅಕ್ರಮ ಕಚೇರಿಗಳು ಒಂದರ ಹಿಂದೊಂದರಂತೆ ಧೂಳಿಪಟವಾಗ್ತಾ ಇದೆ. ಇಷ್ಟು ವರ್ಷ ಕಾನೂನಿಗೆ ಸೆಡ್ಡು ಹೊಡೆದು ಮೆರಿತಾ ಇದ್ದಂತಹ ಆ ಶಕ್ತಿ ಪ್ರದರ್ಶನ, ಅಹಂಕಾರ ಈಗ ಬುಲ್ಡೋಸರ್ ಟೈರ್ ಅಡಿಯಲ್ಲಿ ಸಿಲುಕಿ ನಜ್ಜುಗುಜ್ಜಾಗಿದೆ. ಇನ್ನು ಸ್ನೇಹಿತರೆ, ಈ ಬುಲ್ಡೋಸರ್ ಕಾರ್ಯಾಚರಣೆಯ ಹಿಂದೆ ಕೇವಲ ಜಾಗ ತೆರವುಗೊಳಿಸುವ ಉದ್ದೇಶ ಮಾತ್ರವಿಲ್ಲ, ಇದರ ಹಿಂದೆ ರಾಷ್ಟ್ರೀಯ ಭದ್ರತೆಯ ಒಂದು ಅತಿ ದೊಡ್ಡ ಆಪರೇಷನ್ ಕೂಡ ಅಡಗಿದೆ. ಬಂಗಾಳದಲ್ಲಿ ತಲೆ ಎತ್ತಿದಂತಹ ಈ ಅಕ್ರಮ ಮಸೀದಿಗಳು ಮತ್ತು ಮದರಸಗಳು ಕೇವಲ ಪ್ರಾರ್ಥನಾ ಮಂದಿರಗಳಾಗಿರಲಿಲ್ಲ. ತಜ್ಞರ ವರದಿಯ ಪ್ರಕಾರ ಈ ಬಾಂಗ್ಲಾದೇಶದಿಂದ ನುಸುಳಿ ಬರ್ತಾ ಇದ್ದ ಅಕ್ರಮ ವಲಸಿಗರಿಗೆ ಮತ್ತು ಮ್ಯಾನ್ಮಾರ್ ನಿಂದ ಬರ್ತಾ ಇದ್ದ ರೋಹಿಂಗ್ಯಾಗಳಿಗೆ ಸೇಫ್ ಹೌಸ್ ಗಳಾಗಿ ಕೆಲಸ ಮಾಡ್ತಾ ಇದ್ವು. ನುಸುಳುಕೋರರು ಗಡಿ ದಾಟಿ ಬಂದ ತಕ್ಷಣ ಈ ಅಕ್ರಮ ಕಟ್ಟಡಗಳಲ್ಲಿ ಅವರು ಆಶ್ರಯವನ್ನು ನೀಡಲಾಗ್ತಾ ಇತ್ತು. ಅಲ್ಲಿಂದಲೇ ಅವರಿಗೆ ನಕಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾಡಿಸಿಕೊಟ್ಟು ಅವರನ್ನ ಕಾಯಂ ಮತದಾರರನ್ನಾಗಿ ಪರಿವರ್ತನೆ ಮಾಡುವಂತಹ ಭಾರಿ ದೊಡ್ಡ ಸ್ಕ್ಯಾಮ್ ನಡೀತಾ ಇತ್ತು. ಈಗ ಸುವೇಂದು ಅಧಿಕಾರಿಯವರು ನೇರವಾಗಿ ಆ ಅಡ್ಡೆಗಳ ಮೇಲೆಯೇ ಬುಲ್ಡೋಸರ್ ಹತ್ತಿಸ್ತಾ ಇರೋದ್ರಿಂದ ಅಕ್ರಮ ನುಸುಳುಕೋರರ ಇಡೀ ಕರಾಳ ನೆಟ್ವರ್ಕ್ ಈಗ ಕಂಪ್ಲೀಟ್ ಆಗಿ ಉಸಿರುಗಟ್ಟಿದೆ. ಬಂಗಾಳದಲ್ಲಿ ಅಡಗಿ ಕುಳಿತಿದ್ದಂತಹ ದೇಶ ವಿರೋಧಿ ಶಕ್ತಿಗಳು ಈಗ ಎಲ್ಲಿ ಹೋಗ್ಬೇಕು ಅಂತ ತೋಚದೆ ನಡುತ್ತಾ ಇದ್ದಾರೆ. ಈ ಕಾರ್ಯಾಚರಣೆ ಶುರುವಾಗ್ತಾ ಇದ್ದಂತೆಯೇ ಇಷ್ಟು ವರ್ಷ ಈ ಅಕ್ರಮ ಸಾಮ್ರಾಜ್ಯಕ್ಕೆ ನೀರು ಗೊಬ್ಬರ ಹಾಕಿ ಬೆಳೆಸಿದಂತಹ ಟಿಎಂಸಿ ಮತ್ತು ಎಡಪಂಥೀಯ ನಾಯಕರಿಗೆ ಎಲ್ಲಿಲ್ಲದ ಉರಿ ಶುರುವಾಗಿದೆ. ವಿಧಾನಸಭೆಯಿಂದ ಹಿಡಿದು ಮಾಧ್ಯಮಗಳವರೆಗೆ ಇದು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ, ಇದು ದ್ವೇಷದ ರಾಜಕಾರಣ ಅಂತ ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ದಾವೆ. ಆದ್ರೆ ಸುವೇಂದು ಅಧಿಕಾರಿಯವರ
ವಾದ ಬಹಳ ನೇರವಾಗಿದೆ. ಸರ್ಕಾರಿ ಜಾಗದಲ್ಲಿ ಕಳ್ಳತನದಿಂದ ಕಟ್ಟಡ ಕಟ್ಟಿದ್ದನ್ನ ಪ್ರಶ್ನೆ ಮಾಡಿದ್ರೆ ಅದು ದೌರ್ಜನ್ಯ ಹೇಗೆ ಆಗುತ್ತೆ? ಹಿಂದೂ ಆಗಿರಲಿ ಮುಸಲ್ಮಾನರಾಗಿರಲಿ ಕಾನೂನು ಎಲ್ಲರಿಗೂ ಒಂದೇ. ಸರ್ಕಾರಿ ಆಸ್ತಿಯನ್ನು ಲೂಟಿ ಮಾಡಿದವರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಮಮತಾ ಬ್ಯಾನರ್ಜಿ ಅವರು ದಶಕಗಳ ಕಾಲ ಕಷ್ಟಪಟ್ಟು ಹೆಣೆದಿದ್ದಂತಹ ಈ ತುಷ್ಟೀಕರಣದ ಎಕೋಸಿಸ್ಟಮ್ ಈಗ ಒಂದೇ ಒಂದು ಬುಲ್ಡೋಸರ್ ಆರ್ಡರ್ ನಿಂದ ಕಂಪ್ಲೀಟ್ ಆಗಿ ಭಸ್ಮವಾಗ್ತಾ ಇದೆ ಎನ್ನುವುದು ಟಿಎಂಸಿ ನಾಯಕರ ಅಸಲಿ ಗೋಲಾಟಕ್ಕೆ ಕಾರಣವಾಗಿದೆ. ಇನ್ನು ಸ್ನೇಹಿತರೆ, ಈ ಎಲ್ಲಾ ಆಕ್ಷನ್ ಗಳ ನಡುವೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಮಾಡ್ತಾ ಇರುವಂತಹ ಒಂದು ಭಾರಿ ದೊಡ್ಡ ಶಪಥ ಈಗ ಇಡೀ ದೇಶದ ಗಮನವನ್ನ ಸೆಳೀತಾ ಇದೆ. ಪಶ್ಚಿಮ ಬಂಗಾಳ ಅಂದ್ರೆ ಅದು ಗಲಭೆಗಳ ನುಸುಳುಕೋರರ ನಾಡಲ್ಲ. ಇದು ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟಿದ ಪುಣ್ಯ ಭೂಮಿ. ಹಿಂದೂ ಧರ್ಮದ, ಸನಾತನ ಧರ್ಮದ ಜ್ಞಾನವನ್ನ ಇಡೀ ಜಗತ್ತಿಗೆ ಸಾರಿದ ನೆಲವಿದು. ಆ ಹಳೆಯ ಕಳೆದು ಹೋದ ವೈಭವವನ್ನ ನಾನು ಮತ್ತೆ ಮರಳಿ ತರ್ತೀನಿ. ಬಂಗಾಳವನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಒಂದು ಆದರ್ಶ ಹಿಂದೂ ರಾಜ್ಯವನ್ನಾಗಿ ಬದಲಾಯಿಸುವುದೇ ನನ್ನ ಗುರಿ ಅಂತ ಸುವೇಂದು ಅಧಿಕಾರಿ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಕೇವಲ ರಾಜಕೀಯ ಭಾಷಣವಲ್ಲ ಸ್ನೇಹಿತರೆ, ಇದು ಬಂಗಾಳದ ಮೂಲ ನಿವಾಸಿಗಳ ಶೋಷಣೆಗೊಳಗಾದ ಬೆಂಗಾಲಿ ಹಿಂದೂಗಳ ದಶಕಗಳ ಕನಸಾಗಿತ್ತು. ಆ ಕನಸಿಗೆ ಈಗ ಸುವೇಂದು ಅಧಿಕಾರಿ ಅವರು ರೆಕ್ಕೆ ಪುಕ್ಕವನ್ನ ಕೊಟ್ಟಿದ್ದಾರೆ. ಕೆಲವು ಬುದ್ಧಿಜೀವಿಗಳು ಹಿಂದೂ ರಾಜ್ಯ ಎಂದಾಕ್ಷಣ ಇದು ಬೇರೆ ಧರ್ಮದವರಿಗೆ ವಿರೋಧವಾ ಅಂತ ಪ್ರಶ್ನೆ ಮಾಡ್ತಾರೆ. ಆದ್ರೆ ಸುವೇಂದು ಅಧಿಕಾರಿ ಅವರ ಹಿಂದೂ ರಾಜ್ಯದ ಪರಿಕಲ್ಪನೆ ಬಹಳ ಸ್ಪಷ್ಟವಾಗಿದೆ. ಹಿಂದೂ ಧರ್ಮ ಯಾವತ್ತೂ ಕೂಡ ಸರ್ವೇ ಜನಃ ಸುಖಿನೋ ಭವಂತು ಎನ್ನುವಂತಿದೆಯೇ ಹೊರತು ಬೇರೆಯವರ ಜಾಗವನ್ನ ಒತ್ತುವರಿ ಮಾಡಿ ಅಂತ ಹೇಳಿಕೊಡುವುದಿಲ್ಲ. ಸುವೇಂದು ಅವರ ಈ ಶಪಥದ ಅಸಲಿ ಅರ್ಥ ಕಾನೂನಿನ ಆಡಳಿತ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ತುಷ್ಟೀಕರಣ ಮುಕ್ತ ಬಂಗಾಳ. ಯಾರು ಯಾರ ತಲೆ ಮೇಲೆ ಕೂರುವಂತಿಲ್ಲ, ಯಾರು ಸರ್ಕಾರಿ ಜಾಗವನ್ನ ನುಂಗುವಂತಿಲ್ಲ. ವೋಟ್ ಬ್ಯಾಂಕ್ ಆಗಿ ದೇಶದ ಭದ್ರತೆ ಜೊತೆ ಆಟವಾಡ್ತಾ ಇದ್ದ ಕರಾಳ ವ್ಯವಸ್ಥೆಗೆ ಮುಕ್ತಿ ಹಾಡುವುದೇ ಈ ಹಿಂದೂ ರಾಜ್ಯದ ಅಸಲಿ ಉದ್ದೇಶವಾಗಿದೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಅತಿ ಮುಖ್ಯ ವಿಚಾರ ಏನಂದ್ರೆ, ಸುವೇಂದು ಅಧಿಕಾರಿ ಅವರು ಮಾಡ್ತಾ ಇರುವಂತಹ ಕ್ಲೀನ್ ಆಪರೇಷನ್ ಗೆ ದೇಶದ ಅತ್ಯುನ್ನತ ನ್ಯಾಯಾಲಯಗಳ ಕಂಪ್ಲೀಟ್ ಬೆಂಬಲವಿದೆ. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹಲವಾರು ಬಾರಿ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ನೀಡಿದೆ. ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಅಕ್ರಮ ಧಾರ್ಮಿಕ ಕಟ್ಟಡಗಳನ್ನ ಕಟ್ಟುವಂತಿಲ್ಲ. ಒಂದ್ ವೇಳೆ ಕಟ್ಟಿದ್ರೆ ಸ್ಥಳೀಯ ಆಡಳಿತ ಅದನ್ನ ತಕ್ಷಣವೇ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಬೇಕು ಎನ್ನುವ ಕಟ್ಟುನಿಟ್ಟಿನ ನಿಯಮಗಳಿವೆ. ಇಷ್ಟು ವರ್ಷ ಟಿಎಂಸಿ ಸರ್ಕಾರ ಈ ನ್ಯಾಯಾಲಯದ ಆದೇಶವನ್ನ ಕಸದ ಬುಟ್ಟಿಗೆ ಎಸೆದಿತ್ತು. ಆದ್ರೆ ಈಗ ಹೊಸ ಸರ್ಕಾರ ಕೇವಲ ಆ ಸುಪ್ರೀಂ ಕೋರ್ಟ್ ನ ಆರ್ಡರ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದೆ ಅಷ್ಟೇ. ಹೀಗಾಗಿ ಈ ಬುಲ್ಡೋಸರ್ ಕಾರ್ಯಾಚರಣೆಗೆ ಸ್ಟೇ ತರಲು ಕೋರ್ಟ್ಗೆ ಹೋದ ವಿರೋಧ ಪಕ್ಷದ ನಾಯಕರಿಗೆ ಅಲ್ಲೂ ಕೂಡ ಭಾರಿ ಮುಖಭಂಗವಾಗಿದೆ. ಇನ್ನು ಸ್ನೇಹಿತರೆ, ಕೇವಲ ಕಟ್ಟಡ ಒಡೆದ್ರೆ ಆಪರೇಷನ್ ಮುಗಿಯೋದಿಲ್ಲ ಎನ್ನುವುದು ಸುವೇಂದು ಅಧಿಕಾರಿ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರ ಮುಂದಿನ ಆಕ್ಷನ್ ಇದಕ್ಕಿಂತಲೂ ಭೀಕರವಾಗಿದೆ. ಈಗ ಸರ್ಕಾರಿ ಸಂಸ್ಥೆಗಳು ಈ ಅಕ್ರಮ ಮಸೀದಿಗಳು ಮತ್ತು ಮದರಸಗಳಿಗೆ ಎಲ್ಲಿಂದ ಕೋಟಿ ಕೋಟಿ ರೂಪಾಯಿ ಫಂಡಿಂಗ್ ಬರ್ತಾ ಇತ್ತು ಎನ್ನುವ ತನಿಖೆಗೆ ಇಳಿದಿದ್ದಾವೆ. ಬಂಗಾಳದ ಜಿಹಾದಿ ಸಂಘಟನೆಗಳು ಅಥವಾ ದುಬೈನ ಹವಾಲಾ ನೆಟ್ವರ್ಕ್ ಮೂಲಕ ಈ ಅಕ್ರಮ ಕಟ್ಟಡಗಳಿಗೆ ಹಣ ಬರ್ತಾ ಇತ್ತಾ? ಆ ಹಣವನ್ನ ದೇಶ ವಿರೋಧಿ ಚಟುವಟಿಕೆಗಳಿಗೆ ಬಳಸಲಾಗ್ತಾ ಇತ್ತಾ? ಇದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ ಗಳನ್ನ ಈಗ ಐಬಿ ಮತ್ತು ಎಟಿಎಸ್ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಯಾವ ಯಾವ ಅಕೌಂಟ್ ಗಳಿಗೆ ಅಕ್ರಮ ಹಣ ಬಂದಿದೆಯೋ ಆ ಅಕೌಂಟ್ ಗಳನ್ನ ಕಂಪ್ಲೀಟ್ ಆಗಿ ಸೀಸ್ ಮಾಡಿ ಆ ನೆಟ್ವರ್ಕ್ ಅನ್ನ ಬೇರು ಸಹಿತ ಕಿತ್ತು ಹಾಕುವ ಮೆಗಾ ಪ್ಲಾನ್ ಈಗ ಬಂಗಾಳದಲ್ಲಿ ರೆಡಿ ಆಗ್ತಾ ಇದೆ. ಇದರ ಜೊತೆಗೆ ಬಂಗಾಳದಲ್ಲಿ ಅಕ್ರಮ ನುಸುಳುಕೋರರನ್ನ ಕಂಪ್ಲೀಟ್ ಆಗಿ ಕಿಕ್ ಔಟ್ ಮಾಡಲು ಕೇಂದ್ರದ ಜೊತೆಗೆ ಸೇರಿ ಸಿಎ ಮತ್ತು ಎನ್ಆರ್ಸಿ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವ ಕಡೆಗೂ ಕೂಡ ಸುವೇಂದು ಅಧಿಕಾರಿ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಯಾರು ನಿಜವಾದ ನಿರಾಶ್ರಿತರೋ ಅವರಿಗೆ ಪೌರತ್ವ ಕೊಡುವುದು, ಯಾರು ಅಕ್ರಮ ವಲಸಿಗರು ಅವರನ್ನ ಐಡೆಂಟಿಫೈ ಮಾಡಿ ಗಡಿಪಾರು ಮಾಡುವುದು, ಇದರಿಂದ ಬಂಗಾಳದ ಡೆಮೋಗ್ರಫಿ ಮತ್ತೆ ಬ್ಯಾಲೆನ್ಸ್ ಆಗುತ್ತೆ ಎನ್ನುವುದು ರಾಜಕೀಯ ಚಾಣಕ್ಷರ ಲೆಕ್ಕಾಚಾರವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ರಾಜಕಾರಣದಲ್ಲಿ ಯಾರು ಬೇಕಾದ್ರೂ ಕೂಡ ಸಿಎಂ ಆಗಬಹುದು. ಆದರೆ ದೇಶದ ಭದ್ರತೆ, ಸಂಸ್ಕೃತಿ ಮತ್ತು ಸಾರ್ವಜನಿಕ ಆಸ್ತಿಗಳನ್ನ ಉಳಿಸಲು ಧೈರ್ಯದಿಂದ ಯಾರು ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅವರು ಮಾತ್ರ ಇತಿಹಾಸದಲ್ಲಿ ನಾಯಕರಾಗಿ ಉಳಿತಾರೆ. ಸುವೇಂದು ಅಧಿಕಾರಿ ಅವರು ಬುಲ್ಡೋಸರ್ ಹತ್ತಿಸ್ತಾ ಇರುವುದು ಕೇವಲ ಇಟ್ಟಿಗೆ ಸಿಮೆಂಟ್ ಕಟ್ಟಡಗಳ ಮೇಲಲ್ಲ. ಅವರು ಬುಲ್ಡೋಸರ್ ಹತ್ತಿಸ್ತಾ ಇರೋದು ದಶಕಗಳ ಕಾಲ ಬಂಗಾಳವನ್ನ ಹಿಂದಕ್ಕೆ ತಳ್ಳಿದಂತಹ ಆ ಕರಾಳ ತುಷ್ಟೀಕರಣದ ಮಾನಸಿಕತೆಯ ಮೇಲೆ. ಬಂಗಾಳ ಮತ್ತೆ ವಿವೇಕಾನಂದರ ನಾಡಾಗಿ ಒಂದು ಆದರ್ಶ ಹಿಂದೂ ರಾಜ್ಯವಾಗಿ ಬೆಳಗಲಿ ಎನ್ನುವುದೇ ಇಡೀ ಭಾರತೀಯರ ಆಶಯ. ಸೊ ನಿಮ್ಗೇನನ್ಸುತ್ತೆ? ಸರ್ಕಾರಿ ಜಾಗದಲ್ಲಿ ಕಟ್ಟಿರುವ ಅಕ್ರಮ ಮಸೀದಿಗಳು ಮತ್ತು ಕಟ್ಟಡಗಳನ್ನ ಯಾವುದೇ ಮುಲಾಜಿಲ್ಲದೆ ಬುಲ್ಡೋಸರ್ ಮೂಲಕ ನೆಲಸಮ ಮಾಡ್ತಾ ಇರುವ ಸುವೇಂದು ಅಧಿಕಾರಿ ಅವರ ಯೋಗಿ ಮಾಡೆಲ್ ಆಕ್ಷನ್ 100% ಸರಿ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ಆಡಳಿತ ಮತ್ತು ಭದ್ರತೆಯ ದಿಕ್ಕನ್ನೇ ಬದಲಾಯಿಸುವಂತಹ ಬಂಗಾಳದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರ್ಯಾದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಮಾಸ್ಟರ್ ಸ್ಟ್ರೋಕ್ಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟಿಪ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ದೇಶದ ಆಂತರಿಕ ಭದ್ರತೆಯನ್ನು ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.